ಕೌ ವೈಲ್ಡ್ ಅನಿಮಲ್ ಪೆಟ್ ಅನಿಮಲ್ ವೈಲ್ಡ್ ಅನಿಮಲ್. ಕೌ ವೈಲ್ಡ್ ಅನಿಮಲ್ ಕೌ ನಾವಿ ಮತ್ತು ಗೇಮ್ ಆಡ್ತಿದೀವಿ. ಅದೇ ಈ ತರ ಜಗ್ಲಿ ಮೇಲೆ ಕುತ್ಕೊಳ್ಳೋ ಮಜಾನೇ ಬೇರೆ. ನೋಡ್ ಮತ್ತೆ ಎಷ್ಟು ಹತ್ರ ಇದೆ. ಮೇಲೆ ಹೋಗ್ತಿದೀವಿ. ಸಕ್ಕತ್ತಾಗಿದೆ ವ್ಯೂ. ಅನ್ಬಿಲೀವೇಬಲ್. ಕೋಳಿ ಎಲ್ಲ ನೋಡು ಇದ್ರ ಹತ್ರ ಬಂದಿದೆ. ನಮಸ್ಕಾರ ಎಲ್ಲರಿಗೂ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಾಯ್, ನಾವಿವತ್ತು ಚನ್ನರಾಯಪಟ್ಟಣ ಹೋಗ್ತಾ ಇದೀವಿ. ಆಲ್ರೆಡಿ ಹಾಸನ ಹೈವೇ ನಲ್ಲಿದೀವಿ. ವೆಲ್ಕಮ್ ಟು ಮೈ ಚಾನಲ್. ಓ ಅದೇ ಹೇಳ್ಬೇಕಾ ಫಸ್ಟ್ ಹೇಳು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾವೀಗ ಗೋಲ್ಕಂಟೆ ಪಾಳ್ಯಕ್ಕೆ ಹೋಗ್ತಿದೀವಿ. ಗೊರಗುಂಟೆ ಪಾಳ್ಯ ಹೋಗ್ತಾ ಇದೀವಾ? ಆಮೇಲೆ ಇವತ್ತು ಎಲ್ಗೆ ಹೋಗ್ತಾ ಇದೀವಿ? ಗೋಲ್ಕಂಟೆ ಪಾಳ್ಯ ಅಲ್ಲ ಮಂಗೆ, ಫಂಕ್ಷನ್ ಚನ್ನರಾಯಪಟ್ಟಣಕ್ಕೆ ಹೋಗ್ತಾ ಇದ್ದೀವಿ. ಚನ್ನರಾಯಪಟ್ಟಣ. ಏನು? ಚನ್ನರಾಯಪಟ್ಟಣ. ಹಾಯ್ ಮಾಡಿ ಬ್ಲಾಗ್ಗೆ. ಹಾಯ್. ಡ್ರೈವ್ ಮಾಡ್ತಿದಾರೆ. ಅಲ್ಲಿ ಲೇಟ್ ಆಯ್ತು, ಒಂದು 11 ಆಗಿರ್ಬೋದು. 11:30. ಒಂದು ಫಂಕ್ಷನ್ಗೆ ಹೋಗ್ತಾ ಇದೀವಿ. ಊಟಕ್ಕೆ ಇಟ್ಕೊಂಡಿದ್ದಾರೆ. ನಮ್ಮ 2ನೇ ಅತಿಥಿ ಇದಾರಲ್ಲ, ಅವ್ರ ತಂದೆಯವರು ಅಂಕಲ್ ಕರೆದಿದ್ರು ನಮ್ಮನ್ನ, ವೆಂಕಟೇಶ್ ಅಂಕಲ್ ಅವರು. ಸೊ ಹಾಗಾಗಿ ಅಲ್ಲಿ ಹೋಗಿ ಬರೋಣ ಫಂಕ್ಷನ್ಗೆ ಅಂತ, ಒಂದು ಡ್ರೈವ್ ಆಗುತ್ತೆ ನಮ್ಗೂ ಅಂತ ಅಂದ್ಬಿಟ್ಟು ಹೊರಟಿದೀವಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸಾನ್ ಫುಲ್ ಆಕ್ಟಿವ್ ಆಗ್ಬಿಟ್ಟಿದ್ದಾಳೆ. ಇಷ್ಟೊತ್ತು ಸ್ವಲ್ಪ ಮಲ್ಕೊಳ್ಳೋ ತರ ಮಾಡ್ತಾ ಇದ್ದು, ಇವಾಗ ಫುಲ್ ಆಕ್ಟಿವ್ ಆಗ್ಬಿಟ್ಟಾಳೆ. ಅಲ್ಲಿ ಹೋಗ್ಬಿಟ್ಟು ನೋಡೋಣ ಯಾರ್ಯಾರು ಸಿಗ್ತಾರೆ. ಸಾನ್ವಿ ಏನೇನ್ ತಿಂಡೆ ಮಾಡ್ತಾಳೆ. ಸಾನ್ವಿ ಲೈಕ್ಸ್ ಸಾನ್ವಿ ನಿಂಗಲ್ಲಿ ಯಾರ್ಯಾರು ಗೊತ್ತು? ವಿತ್ ಮೈ ಮಾಮಾ, ರಾಜು ಮಾಮಾ, ಪುರ ತಾತ, ಪೂಜಾ ಅತ್ತೆ ಹೇಳಿಲ್ಲ. ಪೂಜಾ ಅತ್ತೆ. ಇದು ತುಂಬಾ ಚೆನ್ನಾಗಿದೆ ಡ್ರೈವ್ ಮಾಡಕ್ಕೆ ಅಲ್ಲ. ಈ ರೋಡ್ ಸಖತ್ ಇಂಪ್ರೂವ್ ಆಗಿದೆ. ಹೇಗಿದೆ ಡ್ರೈವ್ ಎಕ್ಸ್ಪೀರಿಯನ್ಸ್? ಚೆನ್ನಾಗಿದೆ. ಪೀಸ್ಫುಲ್. ಇವಾಗ ಹಾಲಿಡೇ. ಅಂಬ ಅಂಬ ಕೌ 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 ಅಂದ್ರೇನೆ ಅಂಬ. ಹಸು. ಕೌ ಸಾನ್ವಿ, ಕೌ ವೈಲ್ಡ್ ಅನಿಮಲ್ ಪೆಟ್ ಅನಿಮಲ್? ವೈಲ್ಡ್ ಅನಿಮಲ್. ಕೌ ವೈಲ್ಡ್ ಅನಿಮಲ್. ಕೌ ಫಾರೆಸ್ಟ್ ಅಲ್ಲಿ ಇರುತ್ತಾ? ಏಯ್, ನಿಂಗ್ ಗೊತ್ತು ತಾನೆ ವೈಲ್ಡ್ ಅನಿಮಲ್ಸ್ ಪೆಟ್ ಅನಿಮಲ್ಸ್? ಅದು ಝೂ ಅಲ್ಲಿ ಇರುತ್ತೆ. ಕೌ ಎಲ್ಲಿರುತ್ತೆ? ಕೌ ಪೆಟ್. ಪೆಟ್ ಅನಿಮಲ್. ಡೊಮೆಸ್ಟಿಕ್. ಡೊಮೆಸ್ಟಿಕ್ ಅನಿಮಲ್. ಡೊಮೆಸ್ಟಿಕ್ ಅನಿಮಲ್. ಎಸ್. ಎಲಿಫೆಂಟ್ ಆಲ್ಸೋ ಡೊಮೆಸ್ಟಿಕ್ ಅನಿಮಲ್. ಎಲಿಫೆಂಟ್ ಮನೇಲಿ ಸಾಕುತ್ತೀಯಾ? ಎಲಿಫೆಂಟ್ ಮನೇಲಿ ಇರುತ್ತಾ, ಝೂ ಅಲ್ಲಿ ಇರುತ್ತಾ? ಝೂ. ಮತ್ತೆ ಎಲಿಫೆಂಟ್ ಇಸ್ ವೈಲ್ಡ್ ಅನಿಮಲ್. ಕರೆಕ್ಟ್. ನಾವು ಝೂ ಹೋದಾಗ ಎಲಿಫೆಂಟ್ ಇತ್ತು ತುಂಬಾ ಇತ್ತು. ಇತ್ತಲ್ಲ, ಆಫ್ರಿಕನ್ ಎಲಿಫೆಂಟ್ ಅಂತ ಒಂದು ಫುಲ್ ದೊಡ್ಡದು. ಸೊ ನಾವಿವತ್ತು ನಮ್ಮ ಅತ್ತಿಗೆ ಅವ್ರ ಊರಿಗೆ ಹೋಗ್ತಾ ಇದೀವಿ. ನಮ್ಮ ಅತ್ತಿಗೆ ಅವರ ತಂದೆಯವ್ರ ಊರು. ನಾನು ವಿಡಿಯೋಲ್ ಚನ್ನರಾಯಪಟ್ಟಣ ಅಂತ ಹೇಳ್ಬಿಟ್ಟಿದೀನಿ, ಬಟ್ ಆಕ್ಚುಲಿ ಇದು ಹೊಳೆ ನರಸೀಪುರ ಬರುತ್ತೆ, ಅಕ್ಕಪಕ್ಕನೆ. ಹೊಳೆ ನರಸೀಪುರದ ಹತ್ರ ಬೀಚೇನಹಳ್ಳಿ ಅನ್ನೋ ಊರಿಗೆ ಹೋಗ್ತಾ ಇದೀವಿ. ಅದು ನಮ್ಮ ಅತ್ತಿಗೆ ಅವರ ತಂದೆಯವ್ರ ಊರು. ಸೊ ಪಕ್ಷದ ಹಬ್ಬ ಮಾಡ್ಬಿಟ್ಟು ಊಟಕ್ಕೆ ಅಂತ ಹೇಳಿದ್ರು. ಸಾನ್ವಿಗೂ ಹೇಗೂ ದಸರಾ ಹಾಲಿಡೇಸ್ ನಡೀತಾ ಇದೆ, ನಮ್ಗೂ ಒಂದೊಳ್ಳೆ ಟ್ರಿಪ್ ಆಗುತ್ತೆ ಅಂತ ಅನ್ಬಿಟ್ಟು, ಎಲ್ರನ್ನು ನೋಡ್ದಾಗ ಆಗುತ್ತೆ. ತುಂಬಾ ದಿನ ಆಗಿತ್ತು ಎಲ್ರನ್ನು ಮೀಟ್ ಮಾಡಿ. ಅವ್ರು ಆಕ್ಚುಲಿ ಇರೋದು ಕುಂದಾಪುರದಲ್ಲಿ. ಸೊ ಹಾಗಾಗಿ ಎಲ್ರನ್ನು ಮೀಟ್ ಮಾಡ್ಕೊಬರೋಣ ಅನ್ಬಿಟ್ಟು ಹೊರಟಿದೀವಿ. ನೀವು ನೋಡ್ತಾ ಇರ್ಬೋದು, ಅಲ್ಲಿ ದೂರದಲ್ಲಿ ವಿಂಡ್ ಮಿಲ್ ಕಾಣ್ತಾ ಇತ್ತು. ನಾವು ಹೋಗ್ತಾ ದಾರಿ ಉದ್ದಕ್ಕೂ ಫಸ್ಟ್ ಟೈಮ್ ನಾನ್ ವಿಂಡ್ ಮಿಲ್ ನೋಡ್ತಾ ಇರೋದು ಇಷ್ಟ ಹತ್ರದಿಂದ. ಹಾಗಾಗಿ ಚೆನ್ನಾಗಿದೆ ಅಂತ ಮಾತಾಡ್ಕೊಂಡು ಹೋಗ್ತಾ ಇದ್ವಿ. ಆದ್ರೆ ಊರ ಹತ್ರ ಹೋಗ್ತಾ ಹೋಗ್ತಾ ಗೊತ್ತಾಯ್ತು, ಅದು ಇವ್ರ ಮನೆಗೆ ತುಂಬಾ ಹತ್ರದಲ್ಲೇ ಇದೆ. ಅಂದ್ರೆ ಒಂದು ವ್ಯೂ ಪಾಯಿಂಟ್ ಇದೆ ಬೆಟ್ಟದ ಮೇಲೆ, ಒಂದು 15 ಮಿನಿಟ್ಸ್ ಡ್ರೈವ್ ಅಷ್ಟೇ. ಸೊ ಅಲ್ಲಿ ಕೂಡ ವಿಸಿಟ್ ಮಾಡಿದೀವಿ. ಒಂದು ಒಳ್ಳೆ ಬ್ಯೂಟಿಫುಲ್ ಪ್ಲೇಸು. ಸೊ ಮುಂದೆ ನೋಡಿ ಆ ವಿಡಿಯೋ ಹೇಗಿದೆ ಅಂತ.
ಈಗ ಫಸ್ಟ್ ಊರಿಗೆ ವಿಸಿಟ್ ಮಾಡ್ತಾ ಇದೀವಿ. ಹೋಗಿದ ತಕ್ಷಣನೇ ಸಾನ್ವಿ ನಮ್ಮ ಅಣ್ಣನ ಮಗ ವಿದ್ಮಯ್ ಜೊತೆ ಆಟ ಆಡ್ಕೊಂಡು ಖುಷಿಯಾಗಿದ್ಲು. ನಮಗೂ ಎಲ್ಲ ತುಂಬಾ ಖುಷಿ ಆಯ್ತು. ಎಲ್ಲ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ಫಸ್ಟ್ ಟೈಮ್ ನಾವು ಈ ಊರಿಗೆ ಹೋಗ್ತಾ ಇರೋದು. ಇವ್ರು ನೋಡ್ಬೋದು, ಇವರೇ ವೆಂಕಟೇಶ್ ಅಂಕಲ್, ನಮ್ಮ ಅತ್ತಿಗೆ ಅವರ ತಂದೆ. ಸೊ ಊರಿಗೆ ಹೋಗಿ ಎಲ್ರನ್ನು ಮಾತಾಡಿಸ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಕೂತಿದ್ದಾಗ ಸಾನ್ವಿ ಅವ್ರ ಡ್ಯಾಡಿ ಜೊತೆ ಏನೋ ಆಟ ಆಡ್ತಾ ಇದ್ದಾಳೆ ನೋಡಿ. ನಾವಿ ಇವತ್ತು ಗೇಮ್ ಆಡ್ತಿದೀವಿ. ಅಪ್ಪಂಗೆ ಯಾವ ಕೈಯಲ್ಲಿದೆಯೋ ಅದನ್ನ ಕಾಣಿಸ್ಬೇಕು ಅಂತ. ಓಕೆ, ಬನ್ನಿ ಆಟ ಆಡೋಣ. ಕಣ್ಣು ಮುಚ್ಕೋಬೇಕಾ? ಓಕೆ, ಹೀಗೇನಾ? ಈ ಕೈಲಿ ನೀನು ತೋರಿಸ್ಬೇಕು ಯಾವ ಕೈಯಲ್ಲಿದೆ ಅಂತ. ಓಕೆ, ಇನ್ನೊಂದ್ಸಲ ಕಣ್ಣು ಮುಚ್ಕೊಳ್ಳ. ನಾ ತೋರ್ಸಂಗಿಲ್ಲ, ನೀನೇ ಸೆಲೆಕ್ಟ್ ಮಾಡ್ಬೇಕು. ಸರಿ ಸರಿ ಆಯ್ತು, ಬೇಗ. ಈ ಕೈಲಿದೆ, ಈ ಕೈಯಲ್ಲಿದೆ, ಈ ಕೈಯಲ್ಲಿ. ಓಪನ್ ಮಾಡಿ, ಓಪನ್ ಮಾಡಿ, ಓಪನ್ ಮಾಡ್ಬೇಕು. ಆಯ್ತು, ತೋರಿಸ್ಬೇಕು. ಒನ್ 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 ಒನ್, ನೀನ್ ಒಂದ್ಸಲ ಒಂದು, ನಾನು ಒಂದ್ಸಲ. ಓಕೆ, ಇದು ಲಾಸ್ಟ್. ನಂದಾಯ್ತು, ಈಗ ನೀನು. ಓಕೆ, ಇವಾಗ ನನ್ಗಿಲ್ಲ. ಇವಾಗ ನಾನು ಬಚ್ಚಿಕೋತೀನಿ, ನೀನ್ ಹೇಳ್ಬೇಕಾಯ್ತಾ? ಕಣ್ಮುಚ್ಕೋ. ಹಾ, ಅಯ್ಯೋ, ಈ ಕೈಯಲ್ಲಿ ಇದೆ. ಗೆದ್ಬಿಟ್ಲು ಸಂಜೆ. ನಾನಿವಾಗ ಕಣ್ಣು ಮುಚ್ಕೋತೀನಿ, ಆಯ್ತಾ? ಅಲ್ಲಿ ನೋಡಿ ಎಂತ ಚೀಟಿಂಗ್ ಮಾಡ್ತಾರೆ. ನಮ್ಮ ಅತ್ತಿಗೆ ಅವ್ರ ಊರಿಗೆ ಬಂದಿದೀವಿ. ನಮ್ಮ ಎರಡನೇ ಅತ್ತಿಗೆ, ಇದು ಅವ್ರ ಮನೆ. ಹಬ್ಬಕ್ಕೆ ಬಂದಿದ್ವಿ. ಆಟ ಆಡ್ತಾ ಇದ್ದಾಳೆ ನೋಡಿ ಸಾನ್ವಿ. ಹಾಯ್ ಸಾನ್ವಿ, ಹಾಯ್. ಏನ್ ಮಾಡ್ತಾ ಇದ್ಯಾ? ವಾಕಿಂಗ್ ಮಾಡ್ತಿದ್ದೀನಿ. ಚೆನ್ನಾಗಿದ್ಯಾ ಊರು? ಹೌದಾ, ನಿಂಗೆ ಇಷ್ಟ ಆಯ್ತಾ? ಸಖತ್ತಾಗಿದೆ. ಸಖತ್ತಾಗಿದ್ಯಾ? ಹೆಂಗಿದೆ ಊರು? ಒಳ್ಳೆ ಗಾಳಿ ಬೀಸ್ತಾ ಇದೆ. ಅಲ್ಲಿ ನೋಡ್ಬೋದು ನೀವು, ದೂರದಲ್ಲಿ ವಿಂಡ್ ಮಿಲ್ ಇದೆ. ಹಾಗಾಗಿ ಒಳ್ಳೆ ಗಾಳಿ, ಸೂಪರ್ ಆಗಿದೆ ವೆದರ್ ಮಾತ್ರ. ವಿಂಡ್ ಮಿಲ್ ಇಂದ ಗಾಳಿ ಬರ್ತಾ ಇಲ್ಲ, ಹೆಂಗೆ ಅಂತಾರೆ, ಗಾಳಿ ಬೀಸ್ತಿರೋದಕ್ಕೆ ವಿಂಡ್ ಮಿಲ್ ತಿರುಗ್ತಾ ಇದೆ. ಬೊಂಬಾಟ್, ಚೆನ್ನಾಗಿದೆ, ಬೊಂಬಾಟಾಗಿದೆ ಗಾಳಿ. ಎಸ್. ಹಾಯ್, ಅಲ್ಲಿ ನಮ್ಮ ಅಣ್ಣ ಇದ್ದಾನೆ. ಅಲ್ಲಿ ವಿದ್ಮಯ್. ಹಾಯ್ ವಿದ್ಮಯ್. ಅತ್ತೆ ಚೆನ್ನಾಗಿದೆ. ಬೆಳ್ದು ಮಕ್ಳಿಗೆ ಈ ತರ ಫ್ರೀ ಆಗಿ ಕರ್ಕೊ ಬಂದ್ರೆ, ಹಳ್ಳಿ ಒಳ್ಳೆ ನೇಚರು, ಇಲ್ಲಿ ಜಗ್ಲಿ ಹತ್ರ ಬನ್ನಿ, ಜಗ್ಲಿ ಹತ್ರ ಇದೆಲ್ಲ ಇದ್ರೆ ಫುಲ್ ಇಷ್ಟಪಡ್ತಾರೆ. ಎಷ್ಟ್ ಚಂದ ಆಟ ಆಡ್ತಾ ಇದಾರೆ ನೋಡಿ. ಬೀಳಿಸ್ತಾಳೆ ಅವಳು, ಬೀಳಿಸ್ತಾಳೆ. ಈ ತರ ಜಗ್ಲಿ ಮೇಲೆ ಕುತ್ಕೊಳ್ಳೋ ಮಜಾನೇ ಬೇರೆ. ಏನೋ ಹಳೆ ಜಗ್ಲಿ ಹತ್ರ ಹೋಗ್ತಿದ್ದಾರೆ. ಏನ್ರಿ, ಜಗ್ಲಿ ಕಟ್ಟೆ ಹತ್ರ ಹೋಗ್ಬಿಟ್ಟಿದ್ದೀರಾ? ಅದೇ, ಈ ತರ ಜಗ್ಲಿ ಮೇಲೆ ಕುತ್ಕೊಳ್ಳೋ ಮಜಾನೇ ಬೇರೆ. ಹಂಗ ಚೆನ್ನಾಗಿದೆ, ಆಕ್ಚುಲಿ ಚೆನ್ನಾಗಿದೆ. ಒಳ್ಳೆ ಹಳ್ಳಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಕೂತಿದ್ದೀರಾ ಅಲ್ವಾ? ಚೆನ್ನಾಗಿದೆ. ಅದಕ್ಕೆ ಈ ಕಡೆ ಬಂದೆ ನಾನು, ಈ ತರ ಜಗ್ಲಿ ಮೇಲೆ ಕುತ್ಕೊಳ್ಳೋಣ ಅಂತ. ಶರ್ಟ್ಗೆ ಸಿಕ್ಕಿದ್ರೆ ಇಲ್ಲ, ಪಾಕೆಟ್ ಒಳಗಾದ್ರೆ ಈಗ ನಾನೊಬ್ಬ ಪತ್ರಕರ್ತನಾಗುತ್ತೇನೆ. ವೆಲ್ಕಮ್ ಟು ಲೈಫ್ ಇನ್ ವಿಲೇಜ್. ವೆಲ್ಕಮ್ ಟು ನಮ್ಮ ಹಳ್ಳಿ ಹೆಸರು ಗೊತ್ತಿಲ್ಲ, ಒಟ್ಟಲ್ಲಿ ಚಂದ್ರಾಯಪಟ್ಟಣ ಹತ್ರ. ನನ್ನ ಬಾಮ ಇದನ್ನ ಮಾವನ್ ಮನೆ. ಮಾವವ್ರ ಊರು, ಆಕ್ಚುಲಿ ಮಾವವ್ರ ಊರು, ಮಾವನ್ ಮನೆ ಕುಂದಾಪುರ. ಇಲ್ಲ, ಅವ್ರು ಆಕ್ಚುಲಿ ಇರೋದು ಇವಾಗ ಅಲ್ಲಿ, ಬಟ್ ಹೆಂಗೆ ಅಂತಂದ್ರೆ ರೂಟ್ಸ್ ಎಲ್ಲ ಇಲ್ಲೇ ಚಂದ್ರಾಯಪಟ್ಟಣ. ತಲೆ ತಿರುಗ್ಬಿಟ್ಟು
ಸೊ ಒಂದಷ್ಟೊತ್ತು ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಆಟ ಆಡಿ ಈಗ ಅಲ್ಲಿ ವಿಂಡ್ ಮಿಲ್ ಇದೆ ಅಂತ ಹೇಳಿದ್ವಲ್ಲ, ಸೊ ಆ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ, ಬೆಟ್ಟದ ಮೇಲೆ. ಸೊ ಬನ್ನಿ ಹೋಗೋಣ. ನಮಸ್ತೆ ವೀಕ್ಷಕರೇ, ಇವತ್ತು ನಾವೊಬ್ಬ ಗಣ್ಯ ವ್ಯಕ್ತಿಯನ್ನು ನಿಮ್ಗೆ ಪರಿಚಯ ಮಾಡ್ಕೊಳ್ತಾ ಇದ್ದೀವಿ. ಅವರು ಈ ಊರಿನ ತುಂಬಾ ದೊಡ್ಡ ಗಣ್ಯ ವ್ಯಕ್ತಿ. ಅವ್ರ ಹೆಸರು ಪ್ರಜ್ವಲ್ ಅಂತ. ನಮಸ್ತೆ ಪ್ರಜ್ವಲ್ ಅವರೇ. ಈ ಟ್ರಿಪ್ ಆರ್ಗನೈಸರ್ ಇವರೇನೆ. ಆ ಬೆಟ್ಟದ ಬಗ್ಗೆ ನಮ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಕೊಡಿ. ಬೆಟ್ಟ ಇದು ನಾವು ಸಣ್ಣದಿದ್ದಾಗ ನಡ್ಕೊಂಡು ಹೋಗ್ತಾ ಇದ್ವಿ, ಇವಾಗ ನಡೆಯಕ್ಕಾಗಲ್ಲ ಅಂತ ಕಾರ್ ಹೋಗ್ತಾ ಇದೀವಿ. ಸೊ ಎಷ್ಟು ಫ್ಯಾನ್ಗಳು ನೀವು ಹಾಕಿರೋದು? ನಾನು ಒಂದು ಸ್ಟ್ರೈಟ್ ಸಾರಿ, ನಾವು ಮಾತಾಡ್ತಾ ರೂಟ್ ಅಲ್ಲಿ ಇದೆ ಒಂದು 18+9 23 ಫ್ಯಾನ್ಗಳಿದೆ. ಅದು ನೋಡ್ಬೋದು ಜನಗಳು. ವೀಕ್ಷಕರೇ, ನೀವು ಈ ಬೆಟ್ಟಕ್ಕೆ ಬನ್ನಿ. ಈ ಬೆಟ್ಟದ ಹೆಸರು ನಂಗೆ ಇನ್ನೂ ಗೊತ್ತಿಲ್ಲ ಸರ್. ಮಾವನೂರು ಬೆಟ್ಟ. ಮಾವನೂರು ಬೆಟ್ಟ. ನಮ್ ವಿನೋದ್ ಅವ್ರಿಗೆ ಮಾವನವರ ಬೆಟ್ಟ ಇದು. ಮಾವನೂರು ಬೆಟ್ಟ. ಹೌದು. ವೆಂಕಟೇಶ್ ಅಂಕಲ್ ಅವರೇನೆ ಹೇಳಿದ ಪ್ರಕಾರ ಅವರಲ್ಲಿ ದನಾವೇಶ ಹೋಗ್ತಿದ್ರಂತೆ. ಇದು ನಮ್ಗೂ ಆಶ್ಚರ್ಯಕರ. ನಡ್ಕೊಂಡು ಹೋಗ್ತಾ ಇದ್ವಿ ಇದ್ರ ಮೇಲೆ. ಬೇರೆ ಇದೆ. ಪೋಂಡ್ ಅದು ಪೋಂಡ್. ಅದು ಪೋಂಡ್ ಅಲ್ಲ, ಅದು ಮತ್ತೆ ಸ್ವಿಮ್ಮಿಂಗ್ ಇನ್ನೇನು 900 ಮೀಟರ್ಸ್ ಅದು ಪೋಂಡ್. ಪಾಂಡ್. ಇನ್ನೊಂದು ನೆನೆ ಬಂದ್ಬಿಟ್ಟು ನಂಗೆ ಕ್ಯೂಕಂಬರ್ ಅದು ಅಷ್ಟೇ. ಅದು ಕ್ಯೂಕಂಬರ್ ಏನೇನೋ ಹೇಳ್ಕೊಂಡ್ರೆ ಸ್ಕೂಲಲ್ಲಿ. ಕುಕುಂಬರ್ ಎಲ್ಲ ಬಂದದು ಕುಕುಂಬ್ರೆ. ನೋಡ್ ಮತ್ತೆ ಎಷ್ಟು ಹತ್ರ ಇದೆ. ಬೆಟ್ಟದ ಮೇಲೆ ಹೋಗ್ತಾ ಇದೀವಿ. ಎಷ್ಟು ಫಾಸ್ಟ್ ಆಗಿ ಆ ಕಡೆಯಿಂದ ಒಂದು ಬಾಲ್ ಹಾಕ್ಬೇಕು. ಅದಕ್ಕೆ ಹೆಂಗು ಇಷ್ಟು ದೂರ ಹೋಗುತ್ತೆ ಹೊಡತೆ. ಇದು ವಿಡಿಯೋ ಗೇಮ್ ಎಲ್ಲ ಬರುತ್ತಲ್ಲ, ಫ್ಯಾನ್ ಬಂದಾಗ ನೋಡ್ಕೊಂಡು ಹೋಗ್ಬೇಕು. ಅಲ್ಲಿತ್ತು ನೀವು ನೋಡಿ ಇಲ್ಲೇ ಕೈ ಮುಗಿತಾ ಮಲ್ಲೇಶ್ವರ ಟೆಂಪಲ್. ಮಲ್ಲೇಶ್ವರಂ ಅನ್ಕೊಂಬೇಡಿ, ಮಲ್ಲೇಶ್ವರ ಟೆಂಪಲ್. ಓಹ್, ಎಷ್ಟು ಸೌಂಡ್ ಬರ್ತಾ ಇದೆ ನೋಡಿ. ಸೌಂಡ್ ಝೈ 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 ಅಂತ. ಮರ ಕಿತ್ಬಿಡ್ಲ, ಎಲೆ ಕಿತ್ಬಿಟ್ಟು ಮರ ಕಿತ್ತಕ್ಕಾಗಲ್ಲ. ಈಗ ನಾವು ಬೆಟ್ಟದ ಮೇಲೆ ಬಂದಿದೀವಿ. ಈ ಬೆಟ್ಟದ ಹೆಸರು ಬಂದ್ಬಿಟ್ಟು ಮಾವನೂರು ಬೆಟ್ಟ. ಶ್ರೀ ಮಲ್ಲೇಶ್ವರ ಸ್ವಾಮಿ ಇಲ್ಲಿ ದೇವಸ್ಥಾನ ಇರೋದು. ಬೆಂಗಳೂರಿಂದ ಒಂದು 2 hours ಡ್ರೈವ್ ಅಂತ ಅನ್ಕೋಬಹುದು. ತುಂಬಾ ಚೆನ್ನಾಗಿದೆ ವ್ಯೂ. ಆಮೇಲೆ ವಿಂಡ್ ಮಿಲ್ ಯಾರೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿಲ್ಲ, ನೋಡಿಲ್ಲ ಹತ್ರದಿಂದ, ಇದು ಒಂದು ಮಸ್ಟ್ ವಿಸಿಟ್ ಪ್ಲೇಸ್ ಅಂತ ಹೇಳ್ತೀನಿ. ಬ್ಯಾಂಗ್ಳೂರಿಂದ ತುಂಬಾ ಹತ್ರದಲ್ಲೇ ಇದೆ. ರೋಡ್ ಅಂತೂ ತುಂಬಾ ಚೆನ್ನಾಗಿದೆ. ಸೊ ಹಾಗಾಗಿ ತುಂಬಾ ಹೆಕ್ಟಿಕ್ ಅಂತ ಏನ್ ಅನ್ಸೋದಿಲ್ಲ. ಡ್ರೈವ್ ತುಂಬಾ ಸ್ಮೂತ್ ಆಗಿರುತ್ತೆ. ತುಂಬಾ ಚೆನ್ನಾಗಿರುವಂತ ಒಂದು ಪ್ಲೇಸು. ಸುತ್ತಲೂ ನಿಮ್ಗೆ ಗ್ರೀನರಿ ಸಿಗುತ್ತೆ. ಜೊತೆಗೆ ಒಂದು 20-21 ವಿಂಡ್ ಮಿಲ್ಸ್ ಇರೋದ್ರಿಂದ ಒಳ್ಳೆ ಗಾಳಿ ಬೀಸ್ತಾ ಇರುತ್ತೆ. ತುಂಬಾ ಚೆನ್ನಾಗಿರೋ ಸ್ಪಾಟ್. ಇಲ್ಲಿ ತುಂಬಾ ಜನ ಪ್ರೀ ವೆಡ್ಡಿಂಗ್ ಶೂಟ್ ಎಲ್ಲ ಕೂಡ ಪ್ಲಾನ್ ಮಾಡ್ಕೋಬಹುದು. ನಾವು ಹೋಗಿದಾಗ ಆಕ್ಚುಲಿ ಒಬ್ರು ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಸ್ಕೊತಾ ಇದ್ರು. ಡ್ರೋನ್ ಶಾಟ್ಸ್ ಎಲ್ಲ ಹಾಕಿ ಮಾಡಿಸ್ಕೊತಾ ಇದ್ರು. ತುಂಬಾನೇ ಚೆನ್ನಾಗಿ ಬಂದಿರುತ್ತೆ, ಯಾಕಂದ್ರೆ ಪ್ಲೇಸ್ ಅಷ್ಟು ಅದ್ಭುತವಾಗಿದೆ. ಸಕ್ಕತ್ತಾಗಿದೆ ವ್ಯೂ, ಬಿಲೀವೇಬಲ್. ಏ ಸ್ವಾಮಿ ಮಗ್ನದು ಸ್ವಾಮಿ. ಮಳೆ ಬರ್ತಾ ಇದೆಯಲ್ಲ, ಬಂತಲ್ಲ.
ಓಕೆ, ಸಬ್ಸ್ಕ್ರೈಬ್ ಬಟನ್ ಒತ್ತಿದ್ದಾರೆ. ನಮ್ಮ 79 ಸಬ್ಸ್ಕ್ರೈಬರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅದೆರಡು ಫೋನ್ ಇದೆ. ಯೂಟ್ಯೂಬ್ ಒಂದೇ ಯೂಟ್ಯೂಬ್ ಆಗಕ್ಕಾಗದು, ಒಂದೇ ಸಬ್ಸ್ಕ್ರಿಪ್ಷನ್. ದೇವಸ್ಥಾನದಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಇವಾಗ ಸುತ್ತ ಇರೋಂತ ವ್ಯೂ ನೋಡ್ತಾ ಇದೀವಿ. ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಈಗ ನಾನು ಇಲ್ಲಿ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ. ಅಲ್ಲಿ ಮಾತ್ರ ಬಿಸಿಲು ಬೀಳ್ತಾ ಇರೋದು ನಮ್ಗೆ ಕಾಣಿಸ್ತಾ ಇದೆ ಡಿಫ್ರೆನ್ಸು. ಈಗ ನಾವು ನಿಂತಿರೋ ಕಡೆ ಎಲ್ಲ ಆಲ್ರೆಡಿ ಮೋಡ ಮುಚ್ಕೊಂಡು ಸ್ವಲ್ಪ ಕ್ಲೌಡಿ ಆಗಿದೆ. ಎಷ್ಟು ಡಿಫ್ರೆನ್ಸ್ ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇತ್ತು. ಮಾವನೂರು ಬೆಟ್ಟ. ಆಮೇಲೆ ಅಲ್ಲೆಲ್ಲ ಫೌಂಟ್ ಇದೆ. ಎಷ್ಟು ಕೌಂಟ್ ಮಾಡು. 1 2 3 ಮುಂದೆ ಬಾ. 5 6 7 8 9 10 11 ಇದೆ. ಆಮೇಲೆ ಒಂದು ಚಿಕ್ಕದು ಒಂದು 12 12 ಇದೆ. 4 ಚೆನ್ನಾಗಿದೆ. ಹೇಗೆ ಅನಿಸ್ತಾ ಇದೆ ನಿಮ್ಗೆ? ಚೆನ್ನಾಗಿ ಅನಿಸ್ತಿದೆ. ತುಂಬಾ ಚೆನ್ನಾಗಿ ಅನಿಸ್ತಿದೆ. ಚೆನ್ನಾಗಿ ಅನಿಸ್ತಿದೆ ಮಮ್ಮಿ. ಏನೋ ಮಾಡ್ತೀನಿ ಅಂದ್ರೆ ಏನ್ ಸ್ಟೈಲ್ ಮಾಡ್ತೀಯಾ? ಪುಷ್ಪ. ಹೆಂಗೆ ಪುಷ್ಪ? ಅಮ್ಮ ಡ್ರೋನ್ ಎಷ್ಟು ಮೇಲಕ್ಕೆ ಹೋಗ್ತಿದೆ, ಬಿಜ್ ಅಂತಿದೆ. ಯಾರೋ ಮಾಡ್ತಿದ್ದಾರೆ. ಚಳಿನಾ ಸಾನೆ? ಗಾಳಿ ಅಪ್ಪ, ಗಾಳಿ. ಆ ಕಡೆ ಹೋಗ್ಬಿಡಿ, ಆ ಕಡೆ. ಗಾಳಿ ಸೌಂಡ್ ಎಷ್ಟಿತ್ತು ಅಂತ ನೀವು ನೋಡ್ಬೋದು. ತುಂಬಾ ಜೋರ್ ಗಾಳಿ ಬೀಸ್ತಾ ಇತ್ತು. ನಮ್ ಸಾನ್ವಿ ಚಳಿ ಅಂತ ಅನ್ಬಿಟ್ಟು ನನ್ ದುಪ್ಪಟ್ಟಾನೆ ವ್ರ್ಯಾಪ್ ಮಾಡ್ಕೊಂಡಿದ್ದಾಳೆ. ಬಟ್ ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸು, ಚೆನ್ನಾಗಿತ್ತು ಪ್ಲೇಸು. ಇನ್ನೊಂದು ಅಮೇಸಿಂಗ್ ಥಿಂಗ್ ಏನಂದ್ರೆ, ನಾವಿದ್ದಿದ್ದು ಒಂದು 15-20 ಮಿನಿಟ್ಸ್ ಅಷ್ಟೇ. ಅಷ್ಟರಲ್ಲಿ ನಾವು ಈ ಪ್ಲೇಸ್ನ ಎಲ್ಲಾ ರೀತಿಯಲ್ಲೂ ವ್ಯೂ ಮಾಡಕ್ಕೆ, ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಸಿಕ್ತು. ಹೇಳ್ಬೇಕು ಅಂದ್ರೆ ಫಸ್ಟ್ ಹೋದಾಗ ನಮ್ಗೆ ಬಿಸಿಲಿತ್ತು. ಬಿಸಿಲಲ್ಲಿ ಫುಲ್ ಕ್ಲಿಯರ್ ವ್ಯೂ ನೋಡಿದ್ವಿ. ತುಂಬಾ ಗ್ರೀನರಿ ಇದೆಲ್ಲ ಇತ್ತು. ಆಮೇಲೆ ಸ್ವಲ್ಪ ಕ್ಲೌಡಿ ಆಗಿ ಒಂಥರ ಒಂದ್ ಸ್ವಲ್ಪ ಪ್ಲೆಸೆಂಟ್ ವೆದರ್ ಆಗಿತ್ತು. ಅದಾದ್ಮೇಲೆ ನೀವು ನೋಡ್ಬೋದು ನೆಕ್ಸ್ಟ್ ಸ್ವಲ್ಪ ತುಂತುರು ಮಳೆ ಬಂದು ನೆಕ್ಸ್ಟ್ ಲಾಸ್ಟ್ಗೆ ಫುಲ್ ಫಾಗಿನೇ ಆಗಿ ನಮ್ಗೆ ವ್ಯೂನೇ ಕಾಣಿಸೋದಿಲ್ಲ. ಅಂದ್ರೆ ಒಳ್ಳೆ ಊಟಿ ಎಫೆಕ್ಟ್ ತರ ಇರುತ್ತೆ ಪ್ಲೇಸ್. ಸೊ ಎಲ್ಲಾ ರೀತಿಯಲ್ಲೂ ನಮ್ಗೆ ಎಕ್ಸ್ಪೀರಿಯನ್ಸ್ ಮಾಡಕ್ ಸಿಕ್ಕಿದ್ದು ನಮ್ಗೆ ತುಂಬಾನೇ ಖುಷಿ ಆಯ್ತು. ಒಂದೇ ದಿನದಲ್ಲಿ ಒಂದೇ ಪ್ಲೇಸಲ್ಲಿ 4 ರೀತಿಯ ಡಿಫ್ರೆಂಟ್ ವೆದರ್ನ ನಾವು ಎಕ್ಸ್ಪೀರಿಯನ್ಸ್ ಮಾಡಿದ್ವಿ. ಅದು ಈ ವ್ಯೂ ಅಲ್ಲಿ ಸಿಕ್ಕಿದ್ದು ನಮಗೆ ತುಂಬಾ ಖುಷಿ ಆಯಿತು. ನಾವು ಲಕ್ಕಿ ಅಂತಲೇ ಹೇಳ್ಕೊಬೋದು. ಸೊ ಸಾನ್ವಿ ನೋಡ್ಬೋದು ಸಖತ್ ಎಂಜಾಯ್ ಮಾಡ್ತಾಯಿದ್ಲು. ತುಂಬ ಚೆನ್ನಾಗಿ ಗಾಳಿ ಬೀಸ್ತಾ ಇತ್ತು. ನನ್ನ ದುಪ್ಪಟ್ಟ ಇಟ್ಕೊಂಡು ಆಟಾಡ್ತಾ ಇದ್ಲು. ಹಾಗೆ ವಿಡಿಯೋ ಮಾಡಿ ಹಾಗೆ ಹೀಗೆ ಅಂತ ಅವ್ರ ಡ್ಯಾಡಿಗೆ ತುಂಬಾ ಕಾಟ ಕೊಡ್ತಾಯಿದ್ಲು. ವಿದ್ಮಯ್ ಕೂಡ ತುಂಬ ಎಂಜಾಯ್ ಮಾಡ್ತಾಯಿದ್ದ. ನೋಡ್ಬೋದು ಸುತ್ತ ಓಡಾಡಿಕೊಂಡು ಆಟ ಆಡಿಕೊಂಡು ಎಂಜಾಯ್ ಮಾಡ್ತಾಯಿದ್ದ. ಮಕ್ಕಳಿಗೆ ಈ ರೀತಿ ಎಲ್ಲ ಜಾಗದಲ್ಲಿ ಆಟ ಆಡ್ಕೊಂಡಿರೋದು ತುಂಬಾ ಖುಷಿ ಕೊಡುತ್ತೆ. ಸಾನ್ವಿ ಅಂತೂ ಹೆಂಗೆಂಗೋ ಆಡ್ತಾಯಿದ್ಲು. ಸಖತ್ ಇಷ್ಟ ಆಗೋಯಿತು ಅವಳಿಗಂತೂ ಪ್ಲೇಸು. ಚೆನ್ನಾಗಿ ಎಂಜಾಯ್ ಮಾಡಿದ್ರು ಮಕ್ಕಳೆಲ್ಲ ಆಟ ಆಡಿಕೊಂಡು. ಅವ್ರನ್ನ ನೋಡಿ ನಮಗೂ ಖುಷಿ ಆಯಿತು. ನೀವು ಹಾಗೆ ನೋಡ್ಬೋದು, ನಾವು ಬಂದಾಗ ಆಲ್ರೆಡಿ ಸ್ವಲ್ಪ ಬಿಸಿಲಿತ್ತು. ವ್ಯೂ ತುಂಬ ಕ್ಲಿಯರಾಗಿ ಚೆನ್ನಾಗಿ ಕಾಣ್ತಾಯಿತ್ತು. ಈಗ ಆಲ್ರೆಡಿ ಫುಲ್ ಕ್ಲೌಡಿ ಆಗಿಬಿಟ್ಟಿದೆ. ಅಂದರೆ ಫುಲ್ ಮೋಡ ತುಂಬಿಕೊಂಡಿದೆ. ಸ್ವಲ್ಪ ಮಳೆ ಬರೋದಕ್ಕೂ ಶುರುವಾಗಿದೆ. ಡ್ರಿಸಲ್ ಆಗ್ತಾಯಿದೆ. ನೆಕ್ಸ್ಟು ಫಾಗಿ ಎಫೆಕ್ಟ್ ಇರುತ್ತೆ. ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ಹೇಗಿತ್ತು ಅಂತ.
ತುಂತುರು ಮಳೆ ಬರ್ತಾಯಿತ್ತು. ಸಾನ್ವಿ ಛತ್ರಿ ಹಿಡ್ಕೊಂಡು ಆಟ ಆಡ್ತಾಯಿದ್ಲು. ವೆದರ್ ಚೆನ್ನಾಗಿತ್ತು, ತುಂಬಾ ಎಂಜಾಯ್ ಮಾಡಿದ್ರು. ನೋಡ್ತಾ ನೋಡ್ತಾ ಮಳೆ ಸ್ವಲ್ಪ ಜೋರೇ ಆಗ್ತಾಯಿತ್ತು. ನೋಡ್ಬೋದು ಎಷ್ಟು ಚೆನ್ನಾಗಿದೆ, ತುಂಬಾ ಪ್ಲೆಸೆಂಟ್ ಆಗಿತ್ತು. ಸೊ ಓಕೆ, ಅಲ್ಲಿ ಸ್ವಲ್ಪ ಶೇಡ್ ಇರೋ ಕಡೆ ನಿಂತ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಈಗ ಸ್ವಲ್ಪ ಅಲ್ಲಿ ದೇವಸ್ಥಾನದ ಕಡೆ ಹೋಗ್ತಾ ಇದ್ದೀವಿ. ಮುಂದೆ ಅಲ್ಲಿ ನಿಂತ್ಕೊಳ್ಳೋಣ, ಮಳೆಯಲ್ಲಿ ನೆನಿಬಾರ್ದು ಅಂತ. ಹೆಂಗ ಫುಲ್ ವ್ಯೂ ಎಲ್ಲ ನೋಡಿದ್ವಿ, ಆಮೇಲೆ ಕವರ್ ಆಗೋಯ್ತು. ಮಳೆ ಸ್ವಲ್ಪ ಜೋರೇ ಆಗೋಯ್ತು, ಹಾಗಾಗಿ ಒಂದು ಸ್ವಲ್ಪ ಹೊತ್ತು ಅಲ್ಲೇ ಕೂತಿದ್ದು. ನೋಡ್ಬೋದು ಮಕ್ಕಳೆಲ್ಲ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ರು. ಸ್ವಲ್ಪ ಹೊತ್ತು ಅಲ್ಲೇ ಕೂತಿದ್ದು ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಅಲ್ಲಿಂದ ಹೊರಟ್ವಿ. ನಾವು ಬಂದಾಗ ಹೆಂಗಿತ್ತು ವ್ಯೂ, ಈಗ ನೋಡಿ ಫುಲ್ ಫಾಗ್ ಆಗ್ಬಿಟ್ಟಿದೆ, ಏನು ಕಾಣಿಸ್ತಾ ಇಲ್ಲ. ಆಗಲೇ ಫುಲ್ ಕ್ಲಿಯರ್ ಇತ್ತು, ಫುಲ್ಲಿ ಫಾಗ್. ಊಟಿ ಎಫೆಕ್ಟ್ಸ್ ಆಗ್ಬಿಟ್ಟಿದೆ. ಮಳೆ ಸ್ವಲ್ಪ ನಿಂತಿತ್ತು, ಹಾಗಾಗಿ ನಾವು ಹೊರಡೋಣ ಅಂತ ಹೊರಡ್ತಾ ಇದೀವಿ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದೊಳ್ಳೆ ಬ್ಯೂಟಿಫುಲ್ ಪ್ಲೇಸ್ ಬಂದಿದ್ವಿ. ತುಂಬಾ ಎಂಜಾಯ್ ಮಾಡಿದ್ರು ಎಲ್ಲಾರು. ನಮಗೂ ತುಂಬಾ ಇಷ್ಟ ಆಯ್ತು. ಸೊ ಬ್ಯಾಂಗ್ಳೂರಲ್ಲಿ ಇರುವಂತವ್ರಿಗೆ ಇದು ಮಸ್ಟ್ ವಿಸಿಟ್ ಪ್ಲೇಸ್ ಅಂತ ನಾನು ಮತ್ತೆ ಹೇಳ್ತಾ ಇದ್ದೀನಿ. ಯಾರಾದ್ರೂ ಹೋಗೋದಿದ್ರೆ ಖಂಡಿತವಾಗ್ಲೂ ಹೋಗಿ. ಇದು ಮಾವನೂರ್ ಬೆಟ್ಟ. ಸೊ ಇಲ್ಲಿಂದ ನಾವು ಡೈರೆಕ್ಟ್ ಆಗಿ ಬ್ಯಾಂಗ್ಳೂರ್ಗೆ ಹೋಗೋಂತ ಪ್ಲಾನ್ ಇತ್ತು. ಬಟ್ ನಮ್ ಪೂಜಾ ಅತ್ತಿಗೆ ಅವರ ತಾಯಿ ಅವ್ರ ಊರು ಕೂಡ ಇಲ್ಲೇ ಹತ್ರದಲ್ಲೇ ಇರೋದ್ರಿಂದ ಅಲ್ಲೂ ಕೂಡ ವಿಸಿಟ್ ಮಾಡಿ ಹೋಗೋಣ ಅಂತ ಹೇಳಿದ್ರು. ಸೊ ಹಾಗಾಗಿ ಸರಿ, ಹೇಗೂ ಬಂದಿದೀವಿ, ಅಲ್ಲೂ ಒಂದು ವಿಸಿಟ್ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಈಗ ಅವ್ರ ಊರಿಗೆ ಹೋಗ್ತಾ ಇದೀವಿ. ನಮ್ಮ ಪೂಜಾ ಅತ್ತಿಗೆ ಅವರ ತಾಯಿ ಅವ್ರ ಊರು. ಅಲ್ಲಿ ಕೋಳಿ ಫಾರ್ಮ್ ಎಲ್ಲ ಮಾಡಿದ್ದಾರೆ. ಸೊ ಹಾಗಾಗಿ ಮರಿಗಳಿದೆ, ಇವಾಗ ನೋಡೋದಕ್ಕೂ ಚೆನ್ನಾಗಿರುತ್ತೆ ಅಂದ್ರು. ಸೊ ಹಾಗಾಗಿ ಅಲ್ಲೂ ವಿಸಿಟ್ ಮಾಡ್ಕೊಂಡು ಹೋಗೋಣ ಅಂತ ಹೊರಡ್ತಾ ಇದೀವಿ. ಓಕೆ, ಬಾಯ್. ಈಗ ನಾವು ಬಂದಿರೋದು ನಮ್ಮ ಅತ್ತಿಗೆ ಅವ್ರ ತಾಯಿ ಅವ್ರ ಊರು ಚಿಕ್ಕ ಚಾಗಹಳ್ಳಿ, ಊರ ಹೆಸರು. ಕೋಳಿ ಫಾರ್ಮ್ ನೋಡ್ತಾ ಇದ್ವಿ, ಚೆನ್ನಾಗಿತ್ತು. ನಾವು ಫಸ್ಟ್ ಟೈಮ್ ಫಾರ್ಮ್ ಎಲ್ಲ ನೋಡ್ತಾ ಇರೋದು, ಈ ಚಿಕ್ಕ ಮರಿಗಳು. ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಕೋಳಿ ಎಲ್ಲ ನೋಡು ಇದ್ರ ಹತ್ರ ಬಂದಿದೆ, ಬಿಸಿಗೆ ಡ್ರಮ್ ಹತ್ರ ಬನ್ನಿ. ಸಾರಿ 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 ನಿನ್ ಭಯ ಇರಲ್ವಾ? ಭಯ ಇಲ್ವಾ? ಬಾ ತಗೊಂಗಾರ ನೋಡ ಹೆಂಗಿದೆ ಜೋಪಾನ. ಇವೇ 40 ದಿವಸಕ್ಕೂ 2 kg ಅಷ್ಟೇ. ಸ್ವಲ್ಪ ಬೆಚ್ಚಗಿರ್ಬೇಕಷ್ಟೇ. ಖುಷಿ ಆಯ್ತಾ? ಕೋಳಿ ಫಾರ್ಮು ಅವಾಗೆಲ್ಲ ಅಂತ ಇದ್ರು. ಮಾಹಿತಿ ನಾನೇ ಕೊಡ್ತೀನಿ. ಕಂಬಗಳು ನಾನೇ ಮಾಡಿಸಿದ್ದು. ಕಚ್ಚಕ್ಕೆ ನೋಡಿ, ಸಿಂಪಲ್ ಕಂಬಗಳು ಮಾಡಿಸಿದ್ದು. ಸೂಪರ್ ಅಂಕಲ್. ಒಂದನ್ನ ಎತ್ಕೋ ಅಷ್ಟೇ, ಬೆಚ್ಚಗಿರಕ್ಕೆ. ಆಮೇಲೆ ಇವೆಲ್ಲ ಐಟಕ್ ತಂದಿದ್ದೀವಿ. ಸ್ಲೋ ಆಗಿ ಮಾತಾಡ್ಬೇಕು. ಅದೊಂದಂತೆ ಎತ್ಕೊಡ್ರಿ ಅವಳ ಕೈಗೆ. ಅದು ಹಾರುತ್ತೆ ಮಗನೇ, ನೀನ್ ಎದ್ರಕೋತೀಯಾ? ಅದ್ ಹಿಂಗ್ ಹಾರ್ದಾಗ ನೀನ್ ಎದ್ರಕೋಬಿಡ್ತೀಯ, ಅದಕ್ಕೆ. ಸೂಪರ್. ಹೊರಡೋಣ. ನೋಡ್ತು ಕಣೋ, ಏನಾಗಲ್ಲ. ಗಟ್ಟಿ ಹಿಡ್ಕೋ. ಏನಿಲ್ಲ, ನಾನೇ ಹಿಡ್ಕೊಂಡಿದ್ದೆ. ಈ ಕತ್ತಿ ಹಿಡ್ಕೊತಾ ಇದೆಯಾ? ಸೊ ಫಾರ್ಮ್ ಎಲ್ಲ ಚೆನ್ನಾಗಿತ್ತು, ಎಲ್ಲ ನೋಡ್ಕೊಂಡು ವಿಸಿಟ್ ಮಾಡಿ ಇಲ್ಲಿಂದ ನಾವು ಇನ್ನೊಂದು ಊರಿಗೆ ಹೋಗಿದ್ವಿ. ನಮ್ಮ ಆಂಟಿ ಅವರ ತಂಗಿಯವರ ಊರು ನೇರಳೆ
ಊರಿನ ಹೆಸರು. ಅದು ಅಂದ್ರೆ ಎಲ್ಲ ಅಕ್ಕಪಕ್ಕದ ಊರುಗಳೇನೆ, ಒಂದು 15-20 ಮಿನಿಟ್ಸ್ ಡಿಫ್ರೆನ್ಸ್ ಅಲ್ಲಿ ಇರೋಂಥದ್ದು. ಅಲ್ಲೂ ಇವತ್ತು ಹಬ್ಬ ಇದ್ದಿದ್ರಿಂದ ಸೊ ನೈಟ್ ಊಟನ ಅಲ್ಲೇ ಮುಗಿಸ್ಕೊಂಡ್ವಿ. ಅಲ್ಲೂ ಎಲ್ರು ತುಂಬಾ ಚೆನ್ನಾಗಿ ಟ್ರೀಟ್ ಮಾಡಿದ್ರು ನಮ್ಮನ್ನ. ತುಂಬಾ ಖುಷಿ ಆಯ್ತು ಆ ಊರು ವಿಸಿಟ್ ಮಾಡಿದ್ದು ಕೂಡ. ಸೊ ಅದೆಲ್ಲ ಮುಗಿಸ್ಕೊಂಡು ನಾವು ಬೆಂಗಳೂರಿಗೆ ಹೊರಡೋಷ್ಟರಲ್ಲಿ ತುಂಬಾ ಲೇಟ್ ಆಗ್ಬಿಟ್ಟಿತ್ತು. ಸೊ ಅಲ್ಲಿಂದ ಬ್ಯಾಂಗ್ಳೂರ್ಗೆ ಬಂದ್ವಿ. ಸೊ ಇದು ಇವತ್ತಿನ ವ್ಲಾಗ್ ಆಗಿತ್ತು. ಈ ವ್ಲಾಗ್ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. Thanks for watching. Subscribe my channels. Thank you.